ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ 7ನೇ ತರಗತಿ ಕನ್ನಡ. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸೇತುಬಂಧ ಪರೀಕ್ಷೆಯ ಮೌಖಿಕ, ಪ್ರಾಯೋಗಿಕ ಮತ್ತು ಲಿಖಿತ ಪ್ರಶ್ನೆಗಳನ್ನು ಬಿಡಿಸೋಣ. ಇಲ್ಲಿ ಒಟ್ಟು 20 ಪ್ರಶ್ನೆಗಳನ್ನು ಕೇಳಲಾಗಿದೆ. ಮೊದಲನೆಯದಾಗಿ ನಾವು ಮೌಖಿಕ ಪ್ರಶ್ನೆಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಮೌಖಿಕವಾಗಿ ಉತ್ತರಿಸಿ. ಪ್ರಶ್ನೆ ನಂಬರ್ 1, ವಿವಿಧ ಸನ್ನಿವೇಶಗಳಲ್ಲಿ ಒಂದನ್ನು ಆಯ್ದುಕೊಂಡು ಆ ಘಟನೆಯ ಕುರಿತು ಮಾತನಾಡಲು ಹೇಳುವುದು. ಇಲ್ಲಿ 3 ವಿಷಯಗಳನ್ನು ಕೊಟ್ಟಿದ್ದಾರೆ: ಸಂತೆ, ಶಾಲಾ ಸನ್ನಿವೇಶ, ರಾಷ್ಟ್ರೀಯ ಹಬ್ಬಗಳು. ಇಲ್ಲಿ ವಿದ್ಯಾರ್ಥಿಗಳು 3ರಲ್ಲಿ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ಘಟನೆಯ ಕುರಿತು ಒಂದಿಷ್ಟು ಮಾತನಾಡಬೇಕು. ಅಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ವಿದ್ಯಾರ್ಥಿಯು 3-4 ವಾಕ್ಯಗಳಲ್ಲಿ ನಿರರ್ಗಳವಾಗಿ ಮಾತನಾಡುವುದನ್ನು ಶಿಕ್ಷಕರು ಗಮನಿಸಿ ಅಂಕಗಳನ್ನು ನೀಡುತ್ತಾರೆ. ಪ್ರಶ್ನೆ ನಂಬರ್ 2, ಗದ್ಯ ಭಾಗವನ್ನು ಸ್ಪಷ್ಟವಾಗಿ ಓದು. ಇಲ್ಲಿ ಈ ಗದ್ಯ ಭಾಗವನ್ನು ಓದುವಿಕೆಯನ್ನು ಶಿಕ್ಷಕರು ಗಮನಿಸಿ ಅಂಕಗಳನ್ನು ನೀಡುತ್ತಾರೆ. ಈಗ ನಾವು ಗದ್ಯ ಭಾಗವನ್ನು ನೋಡೋಣ. ರಾಣಿಯ ಸೇವಕಿಯೊಬ್ಬಳು, ಮಹಾರಾಣಿಯವರೇ, ಎಲ್ಲರೂ ಏಕೆ ಅಳುತ್ತಿದ್ದಾರೆ ಎಂದು ಕೇಳಿದರು. ರಾಣಿ ನಿಟ್ಟುಸಿರು ಬಿಟ್ಟು, ಪಾಪ ಗಂಧರ್ವ ಸೇನ ತೀರಿಕೊಂಡರಂತೆ ಎಂದು ಅತ್ತಳು. ಸೇವಕಿ ಚುರುಕು ಬುದ್ಧಿಯವಳು, ಅವಳು ಆಲೋಚನೆ ಮಾಡಿದಳು. ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆತುರದಿಂದ ರಾಣಿಯ ಬಳಿ ಕೇಳಿದಳು. ಇಲ್ಲಿ ಗದ್ಯ ಭಾಗವನ್ನು ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆಯನ್ನ ಅಳವಡಿಸಿ ಸ್ಪಷ್ಟತೆಯಿಂದ ವಿದ್ಯಾರ್ಥಿಗಳು ಓದಬೇಕಾಗಿದೆ. ಈಗ ನಾವು ಪ್ರಾಯೋಗಿಕ ಪ್ರಶ್ನೆಗಳನ್ನು ನೋಡೋಣ. ಪ್ರಾಯೋಗಿಕ ಉತ್ತರ ಬಯಸುವ ಪ್ರಶ್ನೆಗಳು. ಇಲ್ಲಿ ಮೌಖಿಕದಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ 1 ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಶ್ನೆ ನಂಬರ್ 3, ಈ ಉಕ್ತ ಲೇಖನ ಬರೆ. ಶಿಕ್ಷಕರು ಒಂದು ನಾಣ್ಣುಡಿಯನ್ನು ಉಕ್ತವಾಗಿ ಹೇಳುವುದು. ಇಲ್ಲಿ ಉದಾಹರಣೆಯಾಗಿ ಒಂದು ಉಕ್ತ ಲೇಖನವನ್ನ ಕೊಟ್ಟಿದ್ದಾರೆ. ರಾಮಣ್ಣ ದುರಗಿ ದಂಪತಿಗಳು ತಮ್ಮ ಚಿಕ್ಕ ತೋಟದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದರು. ಅವರನ್ನು ನೋಡಿದ ಜನ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದನ್ನು ಇವರಿಂದ ನೋಡಿ ಕಲಿಯಬೇಕು ಎನ್ನುತ್ತಿದ್ದರು. ಇಲ್ಲಿ ಸ್ಪಷ್ಟವಾಗಿ ಲೇಖನ ಬರೆದಿರುವುದನ್ನು ಶಿಕ್ಷಕರು ಗಮನಿಸುತ್ತಾರೆ. ಸರಿಯಾಗಿ ಬರೆದ ಉಕ್ತ ಲೇಖನಕ್ಕೆ ಸರಿಯಾದ ಅಂಕಗಳನ್ನು ನೀಡಲಾಗುವುದು. ಈಗ ಇಲ್ಲಿ ನಾವು 2025-26ನೇ ಸಾಲಿನ ಕನ್ನಡ ವಿಷಯದ ಲಿಖಿತ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಪ್ರಶ್ನೆ ನಂಬರ್ 4, ಮತ್ಸ್ಯೋತ್ಸವ ಈ ಪದದ ಸ್ವರ ವ್ಯಂಜನಗಳನ್ನು ಬಿಡಿಸಿ ಬರೆ. ಇಲ್ಲಿ ಸ್ವರ ಮತ್ತು ವ್ಯಂಜನಗಳನ್ನು ಬಿಡಿಸಿದಾಗ ಮ ಪ್ಲಸ್ ಅ ಮ, ಇಲ್ಲಿ ತ್ಸ್ಯೋವನ್ನು ಬಿಡಿಸಿದಾಗ ತ ಪ್ಲಸ್ ಸ ಪ್ಲಸ್ ಯ ಪ್ಲಸ್ ಓ ಎಂದು ಆಗುತ್ತದೆ. ಈಗ ನಾವು ಮತ್ಸ್ಯೋವನ್ನು ಬಿಡಿಸಿದ್ದೇವೆ. ಸ ಬಿಡಿಸಿದಾಗ ತ ಪ್ಲಸ್ ಸ ಪ್ಲಸ್ ಅ ಆಗುತ್ತದೆ ಮತ್ತು ಇಲ್ಲಿ ವನ್ನು ಬಿಡಿಸಿದಾಗ ವ ಪ್ಲಸ್ ಅ. ಇಲ್ಲಿ ನಾವು ಸ್ವರ ಮತ್ತು ವ್ಯಂಜನಗಳನ್ನು ಬಿಡಿಸಿದ್ದೇವೆ. ಪ್ರಶ್ನೆ ನಂಬರ್ 5, ಈ ಪದಗಳಲ್ಲಿನ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ಬರೆದು ಹೆಸರಿಸು. ಇಲ್ಲಿ ಒಂದು ಪದವನ್ನ ನೀಡಲಾಗಿದೆ. ಈ ಪದದ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ನಾವು ಹೆಸರಿಸಬೇಕು. ಪದ ಮನೆಯಲ್ಲಿ. ಇಲ್ಲಿ ಅಲ್ಲಿ ಎನ್ನುವುದು ಕೊನೆಯಲ್ಲಿ ಬರುತ್ತಿದೆ. ಅಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಪ್ರಶ್ನೆ ನಂಬರ್ 6, ಕಂಬಕೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ಇಲ್ಲಿ ಕಂಬಕೀಳು ಎಂಬುವ ನುಡಿಗಟ್ಟಿನ ಅರ್ಥ ಹೇಳದೆ ಕೇಳದೆ ಓಡಿ ಹೋಗು ಅಥವಾ ಪಲಾಯನ ಮಾಡು ಎಂದು ಆಗುತ್ತದೆ. ಪ್ರಶ್ನೆ ನಂಬರ್ 7, ಮೆರವಣಿಗೆ ಪದವನ್ನು ಉಪಯೋಗಿಸಿ ಸ್ವಂತ ವಾಕ್ಯವನ್ನು ರಚಿಸು. ಇಲ್ಲಿ ಬೇರೆ ಪದವನ್ನು ಕೂಡ ಸ್ವಂತ ವಾಕ್ಯದಲ್ಲಿ ಬಳಸಲು ಹೇಳಬಹುದು. ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಪದವನ್ನು ತನ್ನ ಸ್ವಂತ ವಾಕ್ಯದಲ್ಲಿ ಬಳಸಿದ ಆಧಾರದ ಮೇಲೆ ಅಂಕಗಳನ್ನು ನೀಡಲಾಗುತ್ತದೆ. ಪ್ರಶ್ನೆ ನಂಬರ್ 8, ಕುಮಾರನದು ದೊಡ್ಡ ಮನೆ. ಇದರಲ್ಲಿ ಗುಣವಾಚಕವನ್ನು ಗುರುತಿಸಿ. ಇಲ್ಲಿ ಗುಣವಾಚಕವೆಂದರೆ ಗುಣವನ್ನ ಸೂಚಿಸುವಂತದ್ದು. ಇಲ್ಲಿ ಗುಣವಾಚಕವನ್ನಾಗಿ ನಾವು ದೊಡ್ಡ ಎಂದು ಗುರುತಿಸಬೇಕು, ಏಕೆಂದರೆ ಇಲ್ಲಿ ಗುಣವನ್ನ ಸೂಚಿಸುತ್ತಿರುವಂತಹ ಶಬ್ದ ದೊಡ್ಡದಾಗಿದೆ. ಪ್ರಶ್ನೆ ನಂಬರ್ 9, ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದವನ್ನು ರಚಿಸು. ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಬೇರೆ ಬೇರೆಯಾಗಿ ಕೊಟ್ಟಿದ್ದಾರೆ. ಈಗ ನಾವು ಈ ಎಲ್ಲ ಅಕ್ಷರಗಳನ್ನು ಬಳಸಿಕೊಂಡು ಒಂದು ಅರ್ಥಪೂರ್ಣವಾದ ಪದವನ್ನ ರಚಿಸೋಣ. ಪ್ರ, ರ್ಯ, ಕ್ರ, ದ, ತಿ ಮತ್ತು ಸಂ ಎನ್ನುವುದು ಕೊಟ್ಟಿರುವಂತಹ ಅಕ್ಷರಗಳಾಗಿದ್ದಾವೆ. ಈ ಎಲ್ಲ ಅಕ್ಷರಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಪ್ರಕೃತಿ ಸೌಂದರ್ಯ ಎನ್ನುವ ಅರ್ಥಪೂರ್ಣವಾದ ಪದ ಸಿಗುತ್ತಿದೆ. ಪ್ರಶ್ನೆ ನಂಬರ್ 10, ಈ ಪದ್ಯದಲ್ಲಿನ ಪ್ರಾಸ ಪದಗಳನ್ನು ಗುರುತಿಸಿ ಬರೆ. ಈಗ ನಾವು ಪದ್ಯವನ್ನ ನೋಡೋಣ.
ಪದ್ಯ ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರಿಕೋಲು ಹಳ್ಳಾದ ಮಾಡಿ ಹೊಡೆದಾವು ಎತ್ತಿನ ತಳ್ಳಾದ ಹೊಟ್ಟೆ ಹಸಿದಾವು ಎಂದು ಕೊಟ್ಟಿದ್ದಾರೆ. ಇಲ್ಲಿರುವ ಪ್ರಾಸಪದಗಳು ಬೆಳ್ಳಾನ, ಹಳ್ಳಾದ, ತೆಳ್ಳಾನ ಮತ್ತು ಹೊಡೆದಾವು, ಹಸಿದಾವು. ಇಲ್ಲಿ ಈ ರೀತಿಯ ಪ್ರಾಸಪದಗಳನ್ನು ನೀವು ಗುರುತಿಸಿ ಬರೆಯಬೇಕು. ಪ್ರಶ್ನೆ ನಂಬರ್ 11, ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಕೆ ಮಾಡು. ಇಲ್ಲಿ ಕೊಟ್ಟಿರುವ ವಾಕ್ಯಕ್ಕೆ ನಾವು ಸೂಕ್ತ ಲೇಖನ ಚಿಹ್ನೆಯನ್ನ ಬಳಸಬೇಕು. ಭೀಮನು ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಸೂಕ್ತವಾಗಿ ಕಲಿತಿದ್ದಾನೆಯೇ? ಇಲ್ಲಿ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ. ಈಗ ನಾವು ವಾಕ್ಯಗಳಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಗಳನ್ನ ನೋಡೋಣ. ಇಲ್ಲಿ ಭೀಮನು ಕನ್ನಡ, ಇಂಗ್ಲಿಷ್ ಎಂದು ಕೊಟ್ಟಿದ್ದಾರೆ. ಕನ್ನಡ ಇರುವಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನ ಇಡಬೇಕು. ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಸೂಕ್ತವಾಗಿ ಕಲಿತಿದ್ದಾನೆಯೇ? ಪ್ರಶ್ನೆ ಕೇಳುತ್ತಿರುವುದರಿಂದ ಇಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನ ಕಲಿತಿದ್ದಾನೆಯೇ ಈ ಪದದ ಮುಂದೆ ಇಡಬೇಕಾಗಿದೆ. ಇಲ್ಲಿ ನಾವು ಈಗ ಸೂಕ್ತ ಲೇಖನ ಚಿಹ್ನೆಗಳನ್ನ ಬಳಕೆ ಮಾಡಿದ್ದೇವೆ. ಪ್ರಶ್ನೆ ನಂಬರ್ 12, ತೊಡಿಸುತ್ತೇವೆ ನಾವು ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು. ಇಲ್ಲಿ ಈ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ವಾಕ್ಯ ರಚಿಸು. ಇಲ್ಲಿ ಪದಗಳನ್ನು ಅದಲು ಬದಲಾಗಿ ಕೊಟ್ಟಿದ್ದಾರೆ. ಈಗ ನಾವು ಈ ಎಲ್ಲ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಸೂಕ್ತವಾದಂತಹ ವಾಕ್ಯವನ್ನ ರಚಿಸಬೇಕು. ಇಲ್ಲಿ ಈ ಎಲ್ಲ ಪದಗಳನ್ನು ಸರಿಯಾಗಿ ಜೋಡಿಸಿದಾಗ ನಾವು ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ತೊಡಿಸುತ್ತೇವೆ. ಇದು ಸರಿಯಾದ ವಾಕ್ಯವಾಗಿದೆ. ಪ್ರಶ್ನೆ ನಂಬರ್ 13, ವಿಶಾಲನು ಕೈಕಾಲು ಮುಖ ತೊಳೆದು ಬಂದನು. ಈ ವಾಕ್ಯದಲ್ಲಿನ ಕರ್ತೃಪದವನ್ನು ಗುರುತಿಸಿ. ಇಲ್ಲಿ ವಿಶಾಲನು ಕೈಕಾಲು ಮುಖ ತೊಳೆದು ಬಂದನು. ಇಲ್ಲಿರುವ ಕರ್ತೃಪದ ವಿಶಾಲನು ಆಗಿದೆ. ಪ್ರಶ್ನೆ ನಂಬರ್ 14, ಅರ್ಥದ ಆಧಾರದ ಮೇಲೆ ಗುಂಪಿಗೆ ಸೇರದ ಪದವನ್ನು ಗುರುತಿಸು. ಈಗ ನಾವು ಪದಗಳನ್ನು ನೋಡೋಣ. ಹೆಬ್ಬಂಡೆ, ಹಿರಿದು ಬಂಡೆ, ಕಿರಿದು ಬಂಡೆ, ದೊಡ್ಡ ಬಂಡೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ 3 ಪದಗಳ ಅರ್ಥ ಒಂದೇ ಆಗಿದೆ. ಹೆಬ್ಬಂಡೆ ಎಂದರೆ ಹಿರಿದಾದ ಬಂಡೆ ಅಥವಾ ದೊಡ್ಡ ಬಂಡೆ ಎಂದೇ ಆಗುತ್ತದೆ. ಎರಡನೆಯ ಪದ ಹಿರಿದು ಬಂಡೆ ಎಂದು ಕೊಟ್ಟಿದ್ದಾರೆ. ಈ 2 ಪದಗಳು ಒಂದೇ ಅರ್ಥವನ್ನ ಸೂಚಿಸುತ್ತಿದ್ದಾವೆ. ಮತ್ತು ಕೊನೆಯದಾಗಿ ದೊಡ್ಡ ಬಂಡೆ ಎಂದು ಕೊಟ್ಟಿದ್ದಾರೆ. ಇದು ಕೂಡ ಅದೇ ಅರ್ಥವನ್ನ ಸೂಚಿಸುತ್ತಿದೆ. ಈಗ ಇಲ್ಲಿ ಉಳಿದಿರುವ ಪದ ಕಿರಿದು ಬಂಡೆ. ಕಿರಿದು ಬಂಡೆ ಎಂದರೆ ಚಿಕ್ಕದಾದ ಬಂಡೆ ಎಂದು ಅರ್ಥ. ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಕಿರಿದು ಬಂಡೆಯಾಗಿದೆ. ಪ್ರಶ್ನೆ ನಂಬರ್ 15, ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು. ಈ ವಾಕ್ಯದಲ್ಲಿ ಜೋಡು ನುಡಿಯನ್ನು ಗುರುತಿಸು. ಇಲ್ಲಿ ನಮ್ಮ, ನೆರೆಹೊರೆ, ಬಹಳ ಮತ್ತು ಒಳ್ಳೆಯದು ಎಂಬ ಪದಗಳಿದ್ದಾವೆ. ಇಲ್ಲಿರುವ ಜೋಡು ನುಡಿ ನೆರೆಹೊರೆ. ಪ್ರಶ್ನೆ ನಂಬರ್ 16, ಈ ಗಾದೆ ಮಾತು ಪೂರ್ಣಗೊಳಿಸು. ಕುಳಿತು ಉಂಡರೆ ಡ್ಯಾಶ್. ಇಲ್ಲಿ ಯಾವುದೇ ಗಾದೆ ಮಾತನ್ನ ಪೂರ್ಣಗೊಳಿಸಲು ಕೂಡ ಕೇಳಬಹುದು. ಇಲ್ಲಿ ಕೊಟ್ಟಿರುವ ಗಾದೆ ಮಾತನ್ನ ನಾವು ಈಗ ಪೂರ್ಣಗೊಳಿಸೋಣ. ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು. ಈಗ ನಾವು ಗಾದೆ ಮಾತನ್ನ ಪೂರ್ಣಗೊಳಿಸಿದ್ದೇವೆ. ಪ್ರಶ್ನೆ ನಂಬರ್ 17, ಮಹಾತ್ಮ. ಈ ಸಂಧಿ ಪದವನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸು. ಇಲ್ಲಿ ಇದೇ ರೀತಿಯ ಬೇರೆ ಪದವನ್ನು ಕೊಟ್ಟು ಬಿಡಿಸಿ ಸಂಧಿಯನ್ನು ಹೆಸರಿಸಲು ಕೇಳುತ್ತಾರೆ. ಮಹಾತ್ಮ ಈ ಪದವನ್ನು ಬಿಡಿಸಿ ಬರೆದಾಗ ಮಹಾ ಪ್ಲಸ್ ಆತ್ಮ ಎಂದು ಆಗುತ್ತದೆ. ಮಹಾ ಪ್ಲಸ್ ಆತ್ಮ ಮಹಾತ್ಮ. ಇದು ಸವರ್ಣ ದೀರ್ಘ ಸಂಧಿ. ಪ್ರಶ್ನೆ ನಂಬರ್ 18, ಹೋಗ್ಲಿ ಈ ಪದದ ಗ್ರಾಂಥಿಕ ರೂಪ ಬರೆ. ಇಲ್ಲಿ ಹೋಗ್ಲಿ ಈ ಪದದ ಗ್ರಾಂಥಿಕ ರೂಪ ಹೋಗಲಿ. ಪ್ರಶ್ನೆ ನಂಬರ್ 19, ದಶರಥ ಸುತ ಮಹಾಯಾನ. ಈ ಪದದಲ್ಲಿನ ಅಕ್ಷರಗಳನ್ನು ಬಳಸಿ ಅರ್ಥವತ್ತಾದ ಚಿಕ್ಕ ಪದಗಳನ್ನು ರಚಿಸು. ಈಗ ನಾವು ಈ ಪದದಲ್ಲಿನ ಅಕ್ಷರಗಳನ್ನು ಬಳಸಿಕೊಂಡು ಚಿಕ್ಕ ಪದಗಳನ್ನು ರಚಿಸೋಣ. ದಶ, ಸುತ, ರಥ, ಮಹಾ, ಯಾನ, ಸುರ, ಹಾರ, ದರ. ಇಲ್ಲಿ ನಾವು ಈ ಪದದಲ್ಲಿನ ಒಂದಿಷ್ಟು ಅಕ್ಷರಗಳನ್ನು ಬಳಸಿಕೊಂಡು ಅರ್ಥವತ್ತಾದ ಚಿಕ್ಕ ಪದಗಳನ್ನು ರಚಿಸಿದ್ದೇವೆ. ನೀವು ಬೇರೆ ಚಿಕ್ಕ ಪದಗಳನ್ನು ಬೇಕಾದರೂ ರಚಿಸಬಹುದು. ಈಗ ನಾವು ಪ್ರಶ್ನೆ ನಂಬರ್ 20 ನೋಡೋಣ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಪದ್ಯ ಬರೆದ ಕವಿಯ ಹೆಸರೇನು? ಇಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯ ಬರೆದ ಕವಿಯ ಹೆಸರನ್ನ ಬರೆಯಬೇಕು. ಈ ಪದ್ಯವನ್ನು ಬರೆದ ಕವಿ ಹುಯಿಲಗೋಳ ನಾರಾಯಣರಾಯರು. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸೇತು ಬಂಧ ಪರೀಕ್ಷೆ 7ನೇ ತರಗತಿ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.